ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾಲಯವು ಒಂದು ಅಫಿಷಿಯಲ್ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಈ ಅಫಿಷಿಯಲ್ ನೋಟಿಫಿಕೇಷನ್ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ದಿನಾಂಕ 17/11/2020 ಬೆಂಗಳೂರು ವಿಶ್ವವಿದ್ಯಾಲಯವು ಒಂದು ಅಫಿಷಿಯಲ್ ನೋಟಿಫಿಕೇಷನನ್ನು ಬಿಡುಗಡೆ ಮಾಡ್ತಾರೆ. ಈ ನೋಟಿಫಿಕೇಷನ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಅಡ್ವಾಂಟೇಜ್ ಆಗಿದೆ. ಈ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. ಗ್ರಾಂಟ್ ಆಫ್ ಪರ್ಮಿಷನ್ ಟು ಅಪಿಯರ್ ಫಾರ್ ದ ಫೇಲ್ಡ್ ಸಬ್ಜೆಕ್ಟ್ ಬೈ ಓಲ್ಡ್ ಸ್ಟೂಡೆಂಟ್ಸ್ ಆಫ್ ಆನ್ಯುವಲ್ ಸ್ಕೀಮ್ 2001 ಬ್ಯಾಚ್ ಆ್ಯಂಡ್ ಆನ್ವರ್ಡ್ಸ್ ಆ್ಯಂಡ್ 2004-05 ಬ್ಯಾಚ್ ಆ್ಯಂಡ್ ಆನ್ವರ್ಡ್ಸ್ ಸೆಮಿಸ್ಟರ್ and CBSE scheme of UG and PG courses offered in the Faculty of Arts, Science, Commerce, Education, Law and Engineering courses UVC only conducted by Bangalore University. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಬ್ಯಾಕ್ಲಾಗ್ಸನ್ನು ಉಳಿಸ್ಕೊಂಡಿರ್ತಾರೆ, ಅಂದರೆ ಆ್ಯಕ್ಚುಲಾಗಿ ರೆಗ್ಯುಲರಾಗಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 3 years ಇರುತ್ತೆ. ಬಟ್ 3 years ಒಳಗಡೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮತ್ತು ಯೂನಿವರ್ಸಿಟಿಯವರು ಮತ್ತೆ ಟೈಮನ್ನು ಕೊಡ್ತಾರೆ. ಅಂದರೆ 4 years ಒಳಗಡೆ ನೀವು ಡಿಗ್ರಿಯನ್ನು ಮತ್ತೆ ಕಂಪ್ಲೀಟ್ ಮಾಡ್ಕೋಬೇಕು. ಯಾವೆಲ್ಲ ವಿದ್ಯಾರ್ಥಿಗಳು ಸ್ಟಿಲ್ ತಮ್ಮ ಬ್ಯಾಕ್ಲಾಗ್ಸನ್ನು ಉಳಿಸ್ಕೊಂಡಿದ್ದಾರೆ, ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತೆಲ್ಲ ವಿದ್ಯಾರ್ಥಿಗಳಿಗೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯವು ಒಂದು ಆಪರ್ಚುನಿಟಿಯನ್ನು ಕೊಡ್ತಿದ್ದಾರೆ. ಈ ಆಪರ್ಚುನಿಟಿಯನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳು ಮತ್ತೆ ತಾವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಅಂದರೆ ಇದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಲಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ಎಲ್ಲ ಸ್ಟ್ರೀಮ್, ಈ ಎಲ್ಲ ಕೋರ್ಸಸ್ಸಲ್ಲಿ ಯಾರ್ಯಾರೆಲ್ಲ ಓದಿದ್ರು ಅಂದರೆ 2000 ಬ್ಯಾಚಿಂದ ಅಟ್ ಪ್ರೆಸೆಂಟ್ CBSE ಆಗಿರ್ಬೋದು ಅಥವಾ ಓಲ್ಡ್ ಸ್ಕೀಮ್ ಆಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ಬ್ಯಾಕ್ಲಾಗ್ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿದೆ. ಈ ಎಲ್ಲ ಆಪರ್ಚುನಿಟಿಯನ್ನು ಸ್ಟೂಡೆಂಟ್ಸು ಬಳಸ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಹಾಗೆ ಇದರ ಫೀಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್ನ ಎಲ್ಲಿ ಯಾವತ್ತು ಸಬ್ಮಿಟ್ ಮಾಡಬೇಕು ಅಂತ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಓದಿದ್ದಂಥ ಕಾಲೇಜಿಗೆ ಮತ್ತೊಮ್ಮೆ ಹೋಗಿ ನೀವು ಇದರ ಬಗ್ಗೆ ಇನ್ಫಾರ್ಮೇಷನ್ನ ಕೇಳಿದ್ರೆ ಅವರು ಖಂಡಿತವಾಗೂ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇದು ಎಲ್ಲ ಕೋರ್ಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ, ಅಂದರೆ UG ಮತ್ತು PG ಕೋರ್ಸಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಈ ಮಾಹಿತಿಯು ನಿಮಗೆ ಅಪ್ಲಿಕೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಈ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಫಾರ್ವರ್ಡ್ ಮಾಡಿ. ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿದೆ. ಧನ್ಯವಾದಗಳು.